ಈಗ ಕುಂಬಳಕಾಯಿ ಪಲ್ಯ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಮೊದಲಿಗೆ ಸಾಸಿವೆ ಹಾಕ್ತೀನಿ, ಸ್ವಲ್ಪ ಎಣ್ಣೆ ಹಾಕ್ತೀನಿ, ಸಾಸಿವೆ, ಜೀರಿಗೆ, ಕರಿಬೇವು, ಕಡಲೆಬೇಳೆ. ಇದಾಗಿದೆ, ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಕುಂಬಳಕಾಯಿ, ಸ್ವಲ್ಪ ಕಾಲು ಲೋಟ ನೀರು ಹಾಕಬೇಕು. ಒಂದು ಪ್ಲೇಟನ್ನು ಹೀಗೆ ಮುಚ್ಚಿಡಬೇಕು. ಈಗ ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು. ಸ್ವಲ್ಪ ತಿರುಗಿಬಿಟ್ಟು ಈಗ ಪ್ಲೇಟನ್ನು ಮುಚ್ಚಿ ಮಧ್ಯದಲ್ಲಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು, ಇಲ್ಲಾಂದರೆ ತಳ ಹತ್ತುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು. ರೊಟ್ಟಿ ಚಪಾತಿ ಜೊತೆ ಕುಂಬಳಕಾಯಿ ಪಲ್ಯ ಇದು ಆಗಿದೆ, ಚೆನ್ನಾಗಿರುತ್ತೆ. ನೀವು ಮಾಡಿ ತಿನ್ನಿ, ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಪ್ರೆಸ್ ಮಾಡಿ ಬೆಲ್ ಐಕನನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.